ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದವರನ್ನ ಕರೆತರಲು ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅಧಿಕಾರಿಗಳ ತಂಡವನ್ನ ನಿಯೋಜನೆ ಮಾಡಿ ಕರ್ನಾಟಕ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬೆಂಗಳೂರಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಗಾಯಗೊಂಡ ರಾಜ್ಯದವರನ್ನ ಅವರ ಸೇಫ್ಟಿಗೋಸ್ಕರ ಸುರಕ್ಷಿತವಾಗಿ ವಾಪಸ್ ಕರೆತರೋದಕ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಅಲ್ಲಿ ಕರ್ನಾಟಕದವರು ಏನು ಹೋಗಿದ್ದಾರೆ ಅವರನ್ನ ಕರ್ಕೊಂಡ್ಬರೋದಕ್ಕೆ ಅಂತೇಳಿ ಅಧಿಕಾರಿಗಳ ನಿಯೋಜನೆ ಆಗಿದೆ. ಇವ್ರು ಯಾವ ರೀತಿಯಾಗಿ ಸಂಪರ್ಕ ಮಾಡ್ತಾರೆ, ಹೇಗೆ ವರ್ಕ್ ಮಾಡ್ತಾರೆ ಅಂತೇಳಿ? ನಾಗೇಂದ್ರ ಬಾಬು, ಕುಂಭಮೇಳದಲ್ಲಿ ನಡೆದಿರುವಂತಹ ದುರಂತ ಎಂದರೆ ಕಾಲ್ತುಳಿತ ಪ್ರಕರಣ, ಅದರಲ್ಲಿ ರಾಜ್ಯದವರು ಕೂಡ ಒಂದಷ್ಟು ಜನ ಗಾಯಗೊಂಡಿರುವುದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಏನು ಎಂಟ್ರಿಯಾಗಿ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು, ಅಧಿಕಾರಿ ತಂಡವನ್ನು ನೇಮಿಸಿರುವಂತದ್ದು. ಅಂದ್ರೆ ಅಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ ಅದರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಸುರಕ್ಷಿತ ಕರೆತರಲು ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಂಪರ್ಕ ಸಾಧಿಸುವಂತೆ ಮಾಹಿತಿ ಕೊಟ್ಟಿರುತ್ತದೆ. ಅಂದ್ರೆ ಇಲ್ಲಿನ ಅಧಿಕಾರಿಗಳು ಅಲ್ಲಿ ಸ್ಥಳೀಯವಾಗಿರುವಂತಹ ಅಧಿಕಾರಿ ಜೊತೆ ಚರ್ಚೆ ನಡೆಸಿ ಮಾತುಕತೆ ನಡೆಸಿ ಅಲ್ಲಿ ಯಾರು ಈಗ ಆಲ್ರೆಡಿ ಈಗಾಗಲೇ ಕೂಡ ಆಸ್ಪತ್ರೆಗೆ ಏನು ಗಾಯಗೊಂಡಿರೋ ದಾಖಲಾಗಿರ್ತದೋ ಅವರ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿಗೆ ಕರ್ತವ್ಯ ಸಂಬಂಧಪಟ್ಟಂತೆ ಕೆಲವರು ಈಗ ಬೈ ರೋಡ್ ಬರಕ್ಕಾಗೋದಿಲ್ಲ, ಫ್ಲೈಟ್ ಮುಖಾಂತರ ಕರ್ತವ್ಯ ಬರುವಂತದ್ದು ಮತ್ತು ಅದನ್ನ ಅಲ್ಲಿನ ವ್ಯವಸ್ಥೆ ಈ ರೀತಿಯ ಸಂಪೂರ್ಣ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುತ್ತದೆ. ಈಗಾಗಲೇ ಅಧಿಕಾರಿಗಳು ಅಲ್ಲಿನ ಅಂದ್ರೆ ಪ್ರಯಾಗ್ರಾಜ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇರುವಂತದ್ದು. ಅಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ, ರಾಜ್ಯದವರು ಎಷ್ಟು ಜನ ಇದ್ದಾರೆ ಎಲ್ಲ ಕೂಡ ಮಾಹಿತಿ ತೆಗೆದುಕೊಂಡು ನಂತರ ಅಧಿಕಾರಿಗಳು ಕ್ರಮಗಳನ್ನ ಕೈಗೊಳ್ಳಿದ್ದಾರೆ. ಅಂದ್ರೆ ಇಲ್ಲಿಗೆ ಯಾವ ರೀತಿ ಕರ್ತರಬೇಕು ಅನ್ನೋ ಸಂಬಂಧಪಟ್ಟ ಸುರಕ್ಷಿತವಾಗಿ ಅದ್ರ ಬಗ್ಗೆ ಈಗ ಅಧಿಕಾರಿಗಳು ಕ್ರಮ ಕೈಗೊಳ್ಳಿದ್ದಾರೆ. ನಾಗೇಂದ್ರ ಬಾಬು, ಈಗ ಖುದ್ದು ಅಧಿಕಾರಿಗಳು ಇಲ್ಲಿ ಇದ್ಕೊಂಡು ಅವರಾಗ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಮಾಡ್ತಾರೆ ಅಥವಾ ಕುಂಭಮೇಳಕ್ಕೆ ಅಲ್ಲಿಗೆ ಕಳಿಸಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿಂದಲೂ ಕೂಡ ವರ್ಕೌಟ್ ಮಾಡುವಂತ ಕೆಲಸಗಳಾಗತ್ತಾ ವಿಜಯ್? ನಾಗೇಂದ್ರ ಬಾಬು, ಈಗ ಕಾಲ್ತುಳಿತ ಪ್ರಕರಣ ಆದ ಕೂಡಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆ ಏನೇನಾಗಿದೆ, ಅಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ರಾಜ್ಯದವರು ಗಾಯಗೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರು. ಮತ್ತು ಕಾಲ್ತುಳಿತ ಗಾಯಗೊಂಡಿರೋ ನಂತರ ಏನಾದ್ರು ಕೂಡ ಗಂಭೀರವಾಗಿದ್ದಾರಾ ಇವೆಲ್ಲವೂ ಕೂಡ ಸಮಗ್ರವಾಗಿ ಅಧಿಕಾರಿ ಜೊತೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಮತ್ತು ಅಧಿಕಾರಿಗಳು ಹಿರಿಯ IAS ಅಧಿಕಾರಿ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಗತ್ಯ ಬಿದ್ದರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲಾಂತಂದ್ರೆ ಒಂದು ವೇಳೆ ಅಲ್ಲಿ ಈಗ ಅಧಿಕಾರಿ ಜೊತೆ ಮಾತಾಡಿ ಅಲ್ಲಿರುವಂತ ಯಾರಾದ್ರೂ ಕೂಡ ಅಧಿಕಾರಿಗಳ ಏನು ಜೊತೆ ಸಂಪರ್ಕ ಸಾಧಿಸಿ ಇಲ್ಲಿ ಸಂಬಂಧಪಟ್ಟಂತೆ ಹೇಗೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಚರ್ಚೆ ನಡೆಸ್ತಾ ಇರುವಂತದ್ದು. ಅಗತ್ಯ ಬಿದ್ದ ಅಧಿಕಾರಿಗಳು ಕೂಡ ಒಂದು ತಂಡ ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಸದ್ಯಕ್ಕೆ ಈಗ ಒಂದಷ್ಟು ಜನ ಆತಂಕದಲ್ಲಿದ್ದಾರೆ ವಿಜಯ್. ಯಾಕೆಂದ್ರೆ ಎಷ್ಟೋ ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಒಬ್ರಿಗೊಬ್ರು ಅಲ್ಲಿ ಚಲಾಪಿಲಿಯಾಗಿ ಓಡಿದ್ರಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಈಗ ಅವರನ್ನ ಸಂಪರ್ಕ ಮಾಡುವಂತ ಕೆಲಸಗಳೇನಾದ್ರೂ ಆರಂಭ ಆಗಿದ್ಯಾ ವಿಜಯ್? ಖಂಡಿತವಾಗ್ಲೂ ಇದು ಆತಂಕ ಕೂಡ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಕೋಟಿಗಟ್ಟಲೆ ಜನ ಬಂದಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದ್ರೆ ಇವಾಗ ಕಾಲ್ತುಳಿದಾದ ಹಿನ್ನೆಲೆಯಲ್ಲಿ ರಾಜ್ಯದಿಂದ ಓದುವಂತವರ ಬಹುತೇಕ ಅವರ ಕುಟುಂಬದವರು ಅವರಿಗೆ ಕರೆ ಮಾಡ್ತಾ ಇರುವಂತದ್ದು, ಬಹುತೇಕ ಮಂದಿ ಆ ಕರೆ ಸಿಗ್ತಾ ಇಲ್ಲ. ಅಂದ್ರೆ ಇದು ಕೂಡ ಆತಂಕಕ್ಕೆ ಕಾರಣ ಆಗಿರುತ್ತೆ. ಯಾಕಂದ್ರೆ ರಾಜ್ಯದಿಂದ ಕೂಡ ಲಕ್ಷಾಂತರ ಜನ ಹೋಗಿರುವಂತ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಸಂಪರ್ಕ ಸಿಗದೇ ಇರುವಂತೆಲ್ಲ ಆತಂಕ ಆಗಿರುವಂತದ್ದು. ಜೊತೆಗೆ ಈಗ ಅಂದ್ರೆ ಕೇವಲ 1,000 ಲಕ್ಷ ಜನ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಲಭವಾಗಿ ಐಡೆಂಟಿಫೈ ಮಾಡಬಹುದು. ಕಾಲ್ತುಳಿತ ಆಗಿ ಆಸ್ಪತ್ರೆಯಲ್ಲಿ ಇರುವಂತವ್ರನ್ನ ಈಗ ಮಾಹಿತಿ ಸುಲಭವಾಗಿ ದೊರಕುತ್ತೆ. ಆದ್ರೆ ಅಲ್ಲಿ ಈ ಕಾಲ್ತುಳಿತ ಆದ ನಂತರ ಒಂದಷ್ಟು ಜನ ಸಂಪರ್ಕ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಆತಂಕ ಏನಿದೆ, ಅದು ಕೂಡ ಕುಟುಂಬದ ಒಂದಷ್ಟು ಆತಂಕ ಇರುತ್ತದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಕಾರ್ಯೋನ್ಮುಖ ಆಗಿರುವಂತದ್ದು. ಮೊದಲ ಆದ್ಯತೆ ಇರುವಂತದ್ದು ಯಾರು ಗಾಯಗೊಂಡಿದ್ದಾರೆ ಅವ್ರನ್ನ ಅವ್ರನ್ನ ರಾಜ್ಯಕ್ಕೆ ಕರೆತರುವ ಸಂಬಂಧಪಟ್ಟಂತೆ ಈಗ ಮೊದಲ ಆದ್ಯತೆಯಾಗಿ ಕ್ರಮ ವಹಿಸುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದವರನ್ನ ಕರೆತರಲು ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅಧಿಕಾರಿಗಳ ತಂಡವನ್ನ ನಿಯೋಜನೆ ಮಾಡಿ ಕರ್ನಾಟಕ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಬೆಂಗಳೂರಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಗಾಯಗೊಂಡ ರಾಜ್ಯದವರನ್ನ ಅವರ ಸೇಫ್ಟಿಗೋಸ್ಕರ ಸುರಕ್ಷಿತವಾಗಿ ವಾಪಸ್ ಕರೆತರೋದಕ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಅಲ್ಲಿ ಕರ್ನಾಟಕದವರು ಏನು ಹೋಗಿದ್ದಾರೆ ಅವರನ್ನ ಕರ್ಕೊಂಡ್ಬರೋದಕ್ಕೆ ಅಂತೇಳಿ ಅಧಿಕಾರಿಗಳ ನಿಯೋಜನೆ ಆಗಿದೆ. ಇವ್ರು ಯಾವ ರೀತಿಯಾಗಿ ಸಂಪರ್ಕ ಮಾಡ್ತಾರೆ, ಹೇಗೆ ವರ್ಕ್ ಮಾಡ್ತಾರೆ ಅಂತೇಳಿ? ನಾಗೇಂದ್ರ ಬಾಬು, ಕುಂಭಮೇಳದಲ್ಲಿ ನಡೆದಿರುವಂತಹ ದುರಂತ ಎಂದರೆ ಕಾಲ್ತುಳಿತ ಪ್ರಕರಣ ಅದರಲ್ಲಿ ರಾಜ್ಯದವರು ಕೂಡ ಒಂದಷ್ಟು ಜನ ಗಾಯಗೊಂಡಿರುವುದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ಏನು ಎಂಟ್ರಿಯಾಗಿ ಈಗ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು, ಅಧಿಕಾರಿ ತಂಡವನ್ನು ನೇಮಿಸಿರುವಂತದ್ದು. ಅಂದ್ರೆ ಅಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ ಅದರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಸುರಕ್ಷಿತ ಕರೆತರಲು ಸಂಬಂಧಪಟ್ಟಂತೆ ಅಧಿಕಾರಿಗಳು ಸಂಪರ್ಕ ಸಾಧಿಸುವಂತೆ ಮಾಹಿತಿ ಕೊಟ್ಟಿರುತ್ತದೆ. ಅಂದ್ರೆ ಇಲ್ಲಿನ ಅಧಿಕಾರಿಗಳು ಅಲ್ಲಿ ಸ್ಥಳೀಯವಾಗಿರುವಂತಹ ಅಧಿಕಾರಿ ಜೊತೆ ಚರ್ಚೆ ನಡೆಸಿ ಮಾತುಕತೆ ನಡೆಸಿ ಅಲ್ಲಿ ಯಾರು ಈಗ ಆಲ್ರೆಡಿ ಈಗಾಗಲೇ ಕೂಡ ಆಸ್ಪತ್ರೆಗೆ ಏನು ಗಾಯಗೊಂಡು ದಾಖಲಾಗಿರ್ತದೋ ಅವರ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿಗೆ ಕರ್ತವ್ಯ ಸಂಬಂಧಪಟ್ಟಂತೆ ಕೆಲವರು ಈಗ ಬೈ ರೋಡ್ ಬರಕ್ಕಾಗೋದಿಲ್ಲ, ಫ್ಲೈಟ್ ಮುಖಾಂತರ ಕರ್ತವ್ಯ ಬರುವಂತದ್ದು ಮತ್ತು ಅದನ್ನ ಅಲ್ಲಿನ ವ್ಯವಸ್ಥೆ ಈ ರೀತಿಯ ಸಂಪೂರ್ಣ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಅಲ್ಲಿನ ಅಂದ್ರೆ ಪ್ರಯಾಗ್ರಾಜ್ನಲ್ಲಿರುವಂತಹ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇರುವಂತದ್ದು. ಅಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ, ರಾಜ್ಯದವರು ಎಷ್ಟು ಜನ ಇದ್ದಾರೆ ಎಲ್ಲ ಕೂಡ ಮಾಹಿತಿ ತೆಗೆದುಕೊಂಡು ನಂತರ ಅಧಿಕಾರಿಗಳು ಕ್ರಮಗಳನ್ನ ಕೈಗೊಳ್ಳಿದ್ದಾರೆ. ಅಂದ್ರೆ ಇಲ್ಲಿಗೆ ಯಾವ ರೀತಿ ಕರ್ತವ್ಯ ಅನ್ನೋ ಸಂಬಂಧಪಟ್ಟ ಸುರಕ್ಷಿತವಾಗಿ ಅದ್ರ ಬಗ್ಗೆ ಈಗ ಅಧಿಕಾರಿಗಳು ಕ್ರಮ ಕೈಗೊಳ್ಳಿದ್ದಾರೆ. ನಾಗೇಂದ್ರ ಬಾಬು, ಈಗ ಖುದ್ದು ಅಧಿಕಾರಿಗಳು ಇಲ್ಲಿ ಇದ್ಕೊಂಡು ಅವರಾಗ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಮಾಡ್ತಾರೆ ಅಥವಾ ಕುಂಭಮೇಳಕ್ಕೆ ಅಲ್ಲಿಗೆ ಕಳಿಸಿ ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿಂದಲೂ ಕೂಡ ವರ್ಕೌಟ್ ಮಾಡುವಂತ ಕೆಲಸಗಳಾಗತ್ತಾ ವಿಜಯ್? ನಾಗೇಂದ್ರ ಬಾಬು, ಈಗ ಕಾಲ್ತುಳಿತ ಪ್ರಕರಣ ಆದ ಕೂಡಲೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆ ಏನೇನಾಗಿದೆ, ಅಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ರಾಜ್ಯದವರು ಗಾಯಗೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರು. ಮತ್ತು ಕಾಲ್ತುಳಿತ ಗಾಯಗೊಂಡಿರೋ ನಂತರ ಏನಾದ್ರು ಕೂಡ ಗಂಭೀರವಾಗಿದ್ದಾರಾ ಇವೆಲ್ಲವೂ ಕೂಡ ಸಮಗ್ರವಾಗಿ ಅಧಿಕಾರಿ ಜೊತೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಮತ್ತು ಅಧಿಕಾರಿಗಳು ಹಿರಿಯ IAS ಅಧಿಕಾರಿ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅಗತ್ಯ ಬಿದ್ದರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಒಂದು ವೇಳೆ ಅಲ್ಲಿ ಈಗ ಅಧಿಕಾರಿ ಜೊತೆ ಮಾತಾಡಿ ಅಲ್ಲಿರುವಂತ ಯಾರಾದ್ರೂ ಕೂಡ ಅಧಿಕಾರಿಗಳ ಏನು ಜೊತೆ ಸಂಪರ್ಕ ಸಾಧಿಸಿ ಇಲ್ಲಿ ಕರೆತರು ಸಂಬಂಧಪಟ್ಟಂತೆ ಹೇಗೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಚರ್ಚೆ ನಡೆಸ್ತಾ ಇರುವಂತದ್ದು. ಅಗತ್ಯ ಬಿದ್ದ ಅಧಿಕಾರಿಗಳು ಕೂಡ ಒಂದು ತಂಡಲಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಸದ್ಯಕ್ಕೆ ಈಗ ಒಂದಷ್ಟು ಜನ ಆತಂಕದಲ್ಲಿದ್ದಾರೆ ವಿಜಯ್, ಯಾಕೆಂದ್ರೆ ಎಷ್ಟೋ ಜನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಒಬ್ರಿಗೊಬ್ರು ಅಲ್ಲಿ ಚಲಾಪಿಲಿಯಾಗಿ ಓಡಿದ್ರಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಈಗ ಅವರನ್ನ ಸಂಪರ್ಕ ಮಾಡುವಂತ ಕೆಲಸಗಳೇನಾದ್ರೂ ಆರಂಭ ಆಗಿದ್ಯಾ ವಿಜಯ್? ಖಂಡಿತವಾಗ್ಲೂ ಇದು ಆತಂಕ ಕೂಡ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಕೋಟಿಗಟ್ಟಲೆ ಜನ ಬಂದಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಅಂದ್ರೆ ಇವಾಗ ಕಾಲ್ತುಳಿದಾದ ಹಿನ್ನೆಲೆಯಲ್ಲಿ ರಾಜ್ಯದಿಂದ ಓದುವಂತವರ ಬಹುತೇಕ ಅವರ ಕುಟುಂಬದವರು ಅವರಿಗೆ ಕರೆ ಮಾಡ್ತಾ ಇರುವಂತದ್ದು, ಬಹುತೇಕ ಮಂದಿ ಆ ಕರೆ ಸಿಗ್ತಾ ಇಲ್ಲ. ಅಂದ್ರೆ ಇದು ಕೂಡ ಆತಂಕಕ್ಕೆ ಕಾರಣ ಆಗಿರುತ್ತೆ. ಯಾಕಂದ್ರೆ ರಾಜ್ಯದಿಂದ ಕೂಡ ಲಕ್ಷಾಂತರ ಜನ ಹೋಗಿರುವಂತ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಸಂಪರ್ಕ ಸಿಗದೇ ಇರುವಂತ ಆತಂಕ ಆಗಿರುವಂತದ್ದು. ಜೊತೆಗೆ ಈಗ ಅಂದ್ರೆ ಕೇವಲ 1,000 ಲಕ್ಷ ಜನ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಲಭವಾಗಿ ಐಡೆಂಟಿಫೈ ಮಾಡಬಹುದು. ಕಾಲ್ತುಳಿತ ಆಗಿ ಆಸ್ಪತ್ರೆಯಲ್ಲಿ ಇರುವಂತವ್ರನ್ನ ಈಗ ಮಾಹಿತಿ ಸುಲಭವಾಗಿ ದೊರಕುತ್ತೆ. ಆದ್ರೆ ಅಲ್ಲಿ ಈ ಕಾಲ್ತುಳಿತ ಆದ ನಂತರ ಒಂದಷ್ಟು ಜನ ಸಂಪರ್ಕ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಆತಂಕ ಏನಿದೆ, ಅದು ಕೂಡ ಕುಟುಂಬದ ಒಂದಷ್ಟು ಆತಂಕ ಇರುತ್ತದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಕಾರ್ಯೋನ್ಮುಖ ಆಗಿರುವಂತದ್ದು, ಮೊದಲ ಆದ್ಯತೆ ಇರುವಂತದ್ದು ಯಾರು ಗಾಯಗೊಂಡಿದ್ದಾರೆ ಅವ್ರನ್ನ ಅವ್ರನ್ನ ರಾಜ್ಯಕ್ಕೆ ಕರೆತರುವ ಸಂಬಂಧಪಟ್ಟಂತೆ ಈಗ ಮೊದಲ ಆದ್ಯತೆಯಾಗಿ ಕ್ರಮ ವಹಿಸುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.